ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಶಿವಣ್ಣಗೆ ಇಬ್ರು ಹೆಣ್ಮಕ್ಳು ಇರೋದು ನಿಮಗೆಲ್ಲ ಗೊತ್ತೇ ಇದೆ. ಮೊದಲನೆಯವರು ಡಾಕ್ಟರ್ ನಿರೂಪಮಾ, ಇನ್ನೊಬ್ರು ನಿವೇದಿತಾ. ಇಬ್ರು ಮಕ್ಕಳು ಶಿವಣ್ಣರ ಪಾಲಿಗೆ ಅದೃಷ್ಟ ದೇವತೆಗಳಿದ್ದಂತೆ. ಇಬ್ಬರನ್ನು ಜೀವಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತಾರೆ. ಮೊದಲ ಮಗಳ ಲವ್ ಸ್ಟೋರಿ ಅದೆಷ್ಟು ಜನರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಮೊದಲ ಮಗಳು ಡಾಕ್ಟರ್ ಓದುವಾಗ್ಲೇ ತನಗೆ ಇಷ್ಟವಾದ ಹುಡುಗನನ್ನ ಪ್ರೀತಿಸಿ ಮದುವೆಯಾಗಿದ್ರು. ಮಗಳ ಮದುವೆಯನ್ನ ಇಡೀ ಚಂದನವನವೇ ತಿರುಗಿ ನೋಡುವಂತೆ ಶಿವಣ್ಣ ಮದುವೆ ಮಾಡಿದ್ರು. ಆಮೇಲೆ ಶಿವಣ್ಣ ಅವರ ಮಗಳ ಅನಾರೋಗ್ಯದ ಬಗ್ಗೆ ಒಂದಿಷ್ಟು ಮಾತು ಕೇಳಿ ಬಂದಿದ್ವು. ಅದರಲ್ಲೂ ಪುನೀತ್ ರಾಜ್ಕುಮಾರ್ ಸಾವನ್ನಪ್ಪಿದ ಸಮಯದಲ್ಲಿ ನಿರುಪಮಾರನ್ನ ಕೈ ಹಿಡ್ಕೊಂಡು ಓಡಾಡಿಸ್ಬೇಕಿತ್ತು. ಒಂದೊಂದು ಹೆಜ್ಜೆ ಇಡೋದಿಕ್ಕೂ ಶಿವಣ್ಣ ಮಗಳು ಕಷ್ಟಪಡ್ತಾ ಇದ್ರು. ಅವತ್ತಿನ ಟೈಮ್ನಲ್ಲಿ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದ್ವು. ಶಿವಣ್ಣ ಮಗಳಿಗೆ ಅಂಥದ್ದೇನಾಯ್ತಪ್ಪ, ಅದೆಂತ ಕಷ್ಟ ಕೊಟ್ಟ ಭಗವಂತ ಅಂತ ಎಲ್ಲರೂ ಮಾತನಾಡಿಕೊಂಡಿದ್ರು. ಆದ್ರೆ ಸಮಸ್ಯೆ ಏನು ಅನ್ನೋದರ ಬಗ್ಗೆ ಯಾರೊಬ್ರು ಮಾಹಿತಿ ನೀಡಿರ್ಲಿಲ್ಲ. ಶಿವಣ್ಣ ಆಗಲಿ ರಾಜ್ಕುಮಾರ್ ಫ್ಯಾಮಿಲಿಯವರಾಗಲಿ ಯಾರೂ ಕೂಡ ಈ ಬಗ್ಗೆ ಮಾತನಾಡಿರ್ಲಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ಶಿವರಾಜ್ ಕುಮಾರ್ ಅಳಿಯನೇ ಕ್ಯಾಮ್ರಾ ಮುಂದೆ ಬಂದಿದ್ದಾರೆ. ತಮ್ಮ ಪತ್ನಿಗೆ ಆಗಿದ್ದ ಸಮಸ್ಯೆ ಏನು ಅನ್ನೋದರ ಜೊತೆಗೆ ತಮ್ಮ ಮಾವ ಶಿವಣ್ಣನ ಬಗ್ಗೆಯೂ ಒಂದಿಷ್ಟು ಮಾಹಿತಿ ಹಂಚ್ಕೊಂಡಿದ್ದಾರೆ. ಎಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಶಿವಣ್ಣ ಅವರ ಅಳಿಯ ದಿಲೀಪ್ ಸಿಕ್ಕಾಪಟ್ಟೆ ಸೈಲೆಂಟ್ ವ್ಯಕ್ತಿ. ಯಾವತ್ತೂ ಸಾಮಾಜಿಕ ಮಾಧ್ಯಮದಲ್ಲಿ ಮಾತನಾಡಿದವರೇ ಅಲ್ಲ. ತಾವಾಯ್ತು ತಮ್ಮ ಬದುಕಾಯ್ತು ಅಂತ ಇದ್ದವರು. ದೊಡ್ಡ ಮನೆ ಅಳಿಯ ಆಗಿದ್ದ ಕಾರಣಕ್ಕೂ ಅವರು ಇರೋದೇ ಹಾಗೋ ಗೊತ್ತಿಲ್ಲ. ಯಾವತ್ತೂ ಎಲ್ಲೂ ಹೆಚ್ಚಾಗಿ ಕಾಣಿಸಿಕೊಂಡವರಲ್ಲ. ತಮ್ಮ ಬದುಕನ್ನ ತಮ್ಮ ಖಾಸಗಿ ಜೀವನಕ್ಕೆ ಸಂಪೂರ್ಣ ಮೀಸಲಾಗಿಟ್ಟಿದ್ದಾರೆ. ಸಂಬಂಧದಲ್ಲಿ ಶಿವಣ್ಣಗೆ ಡಾಕ್ಟರ್ ದಿಲೀಪ್ ಅಳಿಯ. ಹೀಗಾಗಿ ದಿಲೀಪ್ ಅವರಿಗೆ ಶಿವಣ್ಣ ಮಾವ ಆಗಬೇಕು. ಆದ್ರೆ ದಿಲೀಪ್ ಕರೆಯೋದು ಮಾತ್ರ ಅಂಕಲ್ ಅಂತಾನೆ. ಇವತ್ತಿಗೂ ಅಂಕಲ್ ಅಂತಾನೆ ಶಿವಣ್ಣರನ್ನ ಕರೆಯೋದು. ಜಸ್ಟ್ ಫ್ಯಾಮಿಲಿ ಬಗ್ಗೆ ನನಗೆ ನನ್ನದೇ ಆದ ಮಿತಿಗಳಿವೆ ಅಲ್ವಾ. ನಾನು ಅದನ್ನ ಕ್ರಾಸ್ ಮಾಡಿದ್ರೆ ನನಗೆ ರೆಸ್ಪೆಕ್ಟ್ ಇರಲ್ಲ. ನನ್ನ ಮಿತಿಗಳನ್ನ ನಾನು ತಿಳಿದುಕೊಳ್ಬೇಕು. ನನ್ನ ಅಥವಾ ನನ್ನ ಮಾವನ ಅತ್ತೆ, ಪತ್ನಿ ಹಾಗೂ ಅವರ ತಂಗಿಗೆ ಸಂಬಂಧಿಸಿದಂತೆ ಕುಟುಂಬದಲ್ಲಿ ಏನೇ ನಡೆದ್ರು ಅದಕ್ಕಿಂತ ಹೆಚ್ಚಾಗಿ ನನಗೆ ಗೊತ್ತಿಲ್ಲದ ಮಾತುಗಳನ್ನ ನಾನು ಮಾತನಾಡಲಾರೆ. ಜಸ್ಟ್ ಫ್ಯಾಮಿಲಿ ಥಿಂಗ್ಸ್ ನಾವು ಮಾತನಾಡ್ತೀವಿ. ಜೊತೆಗೆ ನಾನು ಕೊಡುವ ಸಮಯ ತುಂಬಾ ಕಡಿಮೆ. ಇವತ್ತಿಗೂ ನಾನು ಅತ್ತೆ ಮಾವನ ಜೊತೆ ಇರೋ ಕಂಫರ್ಟ್ ನಲ್ಲಿ ನಾನು ಏನೇ ವಿಷಯಗಳನ್ನ ಹಂಚ್ಕೊಳ್ಬಹುದು. ನಾನು ಇದಕ್ಕಿಂತ ಹೆಚ್ಚಿನದನ್ನ ಬಯಸಿದ್ರೆ ಆಗ ನಾನು ಅದಕ್ಕೆ ಹೊಂದಿಕೊಳ್ತೀನಿ ಇಲ್ವೋ ಎಂದು ಯೋಚಿಸಬೇಕಾಗುತ್ತೆ. ಆದ್ರೆ ನನಗೆ ಹೆಚ್ಚೇನೂ ಬೇಡ, ಇಷ್ಟು ಸಾಕು ಅಂತ ಲಿಮಿಟೇಷನ್ ಇಟ್ಕೊಂಡ್ರೆ ಎಲ್ಲವೂ ನೆಮ್ಮದಿಯಾಗಿರುತ್ತೆ. ನಿರುಪಮಾ ಸಖತ್ ಬ್ರೈಟ್ ಸ್ಟೂಡೆಂಟ್. ಒಂದು ಬುಕ್ ಕೊಟ್ಟು ರೆಪ್ಲಿಕೇಟ್ ಮಾಡು ಅಂತಂದ್ರೆ ಅವಳು ಮಾಡ್ತಾಳೆ. ಅವಳಿಗೆ ಅಷ್ಟು ಕೆಪಾಸಿಟಿ ಇದೆ. ಅಲ್ಲಿಂದ ಎಲ್ಲವೂ ಶುರುವಾಯಿತು. ನನ್ನ ಫೈನಲ್ ಇಯರ್ ಎಕ್ಸಾಮ್ ಮುಗಿಯೋವರೆಗೂ ಅವಳು ಟೆಕ್ಸ್ಟ್ ಬುಕ್ ಓದಿ ನೋಟ್ಸ್ ಮಾಡಿ ಬುಕ್ ಮಾಡ್ತಿದ್ಲು. ಅದೇ ನನಗೆ ಟೆಕ್ಸ್ಟ್ ಬುಕ್ ಆಗಿತ್ತು. ನಾವಿಬ್ರು ಲವ್ ಮಾಡೋ ಸಮಯದಲ್ಲಿ ತುಂಬಾ ಭಯ ಇತ್ತು. ಅವರು ಶಿವಣ್ಣ ಮಗಳು ಅಂತ. ಇನ್ನೊಂದು, ನಾನು ನಿಜವಾಗ್ಲೂ ಅವಳನ್ನ ಖುಷಿಯಾಗಿರ್ತೀನಿ ಅನ್ನೋದು ನನ್ನ ಪ್ರಶ್ನೆಯಾಗಿತ್ತು. ನಾನು ಸಿವಿಲ್ಸ್ ಅಂತ ಯೋಚನೆ ಮಾಡಿ ಸೆಟಲ್ ಆಗಬಹುದು ಅನ್ಕೊಂಡಿದ್ದೆ. ಯಾಕಂದ್ರೆ ನಾನು ಅವಳಿಗೆ ಒಳ್ಳೆ ಜೀವನವನ್ನ ನೀಡಬಲ್ಲೆ ಅನ್ನೋದು ಮೊದಲ ಯೋಚನೆ ಆಗಿತ್ತು. ನಾನು ಏನೇ ಮಾಡಿದ್ರು ಅವಳಿಗಾಗಿ ಮಾಡಬೇಕು ಅಂತ ಯೋಚಿಸ್ತಾ ಇದ್ದೆ. MS ಸೆಕೆಂಡ್ ಇಯರ್ ಮಾಡುವಾಗ ನಾವು ಎಂಗೇಜ್ಮೆಂಟ್ ಆದ್ವು. ನಾವು ಆಗಿನೂ ಓದ್ತಾ ಇದ್ವು. MS ಫೈನಲ್ ಇಯರ್ ಮುಗಿದ ತಕ್ಷಣ ಇಮಿಡಿಯೇಟ್ ಆಗಿ ಮದುವೆ ಆದ್ವು. MS ಮಾಡುವಾಗ ನಾನು ಸೆಟಲ್ ಆಗಿ ಬಿಡ್ತೀನಿ, ಒಳ್ಳೆ ಸರ್ಜನ್ ಆಗ್ತೀನಿ ಅಂತ ಅಂದ್ಕೊಂಡಿದ್ದೆ. MS ಆದ್ಮೇಲೆ ಮೈಸೂರಲ್ಲೇ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದು ಇಬ್ರಿಗೂ ಆಸೆ ಇತ್ತು. ಮೈಸೂರು ನನ್ನ ಹೋಮ್ ಟೌನ್. ಅವಳಿಗೂ ತುಂಬಾ ಇಷ್ಟ ಆಗಿತ್ತು. ಎಲ್ಲ ಸರಿ ಇತ್ತು. ಆದ್ರೆ ನಾವು ಅಂದ್ಕೊಂಡಿದ್ದು ಆಗಲೇ ಇಲ್ಲ. ನಾವು ಮೈಸೂರಲ್ಲೇ ಸ್ಟೇ ಆಗೋದಿಕ್ಕಾಗಲಿಲ್ಲ. ಕಾರಣಾಂತರಗಳಿಂದ ನಾವು ವಾಪಸ್ ಬೆಂಗಳೂರಿಗೆ ಬಂದ್ವು. ಜೀವನ ಸುಗಮವಾಗಿ ಸಾಗ್ತಾ ಇದೆ ಅನ್ನೋವಾಗಲೇ ನಿರುಪಮಾಗೆ ಅನಾರೋಗ್ಯದ ಸಮಸ್ಯೆ ಎದುರಾಯಿತು. ಇದು ಜೀವನದ ಅತ್ಯಂತ ಕಠಿಣ ಘಟ್ಟವಾಗಿತ್ತು. ಅವತ್ತಿನ ಮಟ್ಟಿಗೆ ಸರ್ಜನ್ ಆದ್ರೆ ಸಾಕು ಅನ್ಕೊಂಡಿದ್ದೆ. ಅದಾದ ಮೇಲೆ ಇಲ್ಲ, ಯೂರಾಲಜಿ ಮಾಡಿದ್ದೇನೆ. ಯೂರಾಲಜಿಯಲ್ಲಿ ಏನಾದ್ರೂ ಅಚೀವ್ ಮಾಡೋಣ ಅನ್ಕೊಂಡಿದ್ದೆ. ಆಮೇಲೆ ಜೀವನದಲ್ಲಿ ಶಾಂತಿ ಅನ್ನೋದು ಸಿಕ್ಕರೆ ಸಾಕಪ್ಪ, ಇನ್ನೇನು ಬೇಡ ಅನ್ನಿಸ್ಬಿಡ್ತು. ಫ್ಯಾಮಿಲಿ ಸಪೋರ್ಟ್ ತುಂಬಾ ಇತ್ತು. ತುಂಬಾ ಅಡೆತಡೆಗಳು, ಕಠಿಣ ಪರಿಸ್ಥಿತಿ ಎದುರಾಯಿತು. ಅಂದ್ರೆ ಆರೋಗ್ಯದ ವಿಷಯದಲ್ಲಿ ನನ್ನ ಹೆಂಡತಿ ಕೆಲವು ವರ್ಷಗಳು ಅನಾರೋಗ್ಯದಿಂದ ಬಳಲ್ತಾ ಇದ್ಲು. ಹಾಗಾಗಿ ನಾನು 1 ವರ್ಷಗಳ ಕಾಲ ಪ್ರಾಕ್ಟೀಸ್ ನಿಲ್ಸಿದ್ದೆ. ಏನಾಗುತ್ತೆ ಅಂತ ನಮಗ್ ಗೊತ್ತಿರ್ಲಿಲ್ಲ. ಅವತ್ತಿನ ಮಟ್ಟಿಗೆ ಇದು ಸರಿ ಹೋಗಿ ಬಿಟ್ರೆ ಸಾಕು, ಲೆಟ್ಸ್ ಗೆಟ್ ಬ್ಯಾಕ್
ಹಳೆಯದ್ದು ಏನೇ ಇದ್ರೂ ಆ ಕಷ್ಟಗಳನ್ನ ಎದುರಿಸೋಣ. ಆದ್ರೆ ಇದು ಬೇಡ ಅನ್ಸ್ಬಿಟ್ಟಿತ್ತು. ಕನ್ಫ್ಯೂಷನ್ ನಲ್ಲೇ ಜೀವನ ಕಳೆದು ಬಿಟ್ಟೆ ಅನ್ಸುತ್ತೆ. ಇವತ್ತಿನ ಮಟ್ಟಿಗೆ ಸ್ವಲ್ಪ ಕ್ಲಾರಿಟಿ ಇದೆ, ಎಲ್ಲವನ್ನ ಬ್ಯಾಲೆನ್ಸ್ ಮಾಡ್ತಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.